ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸಂಕ್ರಾಂತಿ ಹಬ್ಬನೇ ನಮಗೆಲ್ಲ ನ್ಯೂ ಇಯರ್, ಆದರೆ ಕ್ಯಾಲೆಂಡರ್ ವೈಸ್ ಹ್ಯಾಪಿ ನ್ಯೂ ಇಯರ್. ಇದು ನ್ಯೂ ಇಯರ್ ಆಗಿ ಎಷ್ಟು 9 ದಿನ ಆಗಿದೆ ಅನಿಸುತ್ತೆ. ಇವತ್ತು ಡೇಟ್ ಬಂದು 10. ನಾನು ಬೆಂಗಳೂರಿಂದ ಹಾಸನ ಬಂದಿದ್ದೆ. ನ್ಯೂ ಇಯರ್ ದಿನ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ. ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಅವತ್ತು ಯಾವುದೂ ವೀಡಿಯೋಸ್ ಮಾಡಿಲ್ಲ. ಸೊ ಈ ವರ್ಷದ ಫಸ್ಟ್ನೇ ವ್ಲಾಗ್ ಆಗಿರುತ್ತೆ ಇದು. ಈ ವ್ಲಾಗು ಕೂಡ ಫುಲ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ನಾನು ನಮ್ಮ ಅಕ್ಕನ ಮನೆ ಹತ್ರ ಹೋಗ್ತಾ ಇದ್ದೀನಿ. ನನ್ನ ತಂಗಿಗೆ ಮದುವೆ ಫಿಕ್ಸ್ ಆಗಿರೋದ್ರಿಂದ ಸೀರೆ ನೋಡ್ಕೊಬರಕ್ಕೆ ಹೋಗಿದ್ರು. ನೆನ್ನೆ ಅವರು ಮನೆಯಲ್ಲೇ ಸೀರೆನ ಮಾಡ್ತಾರಂತೆ, ನೇಯ್ತಾರಂತೆ. ಸೊ ಅಲ್ಲಿ ನೋಡ್ಕೊಬರಕ್ಕೆ ಹೋಗಿದ್ರು. ಇವತ್ತು ನಮ್ಮಮ್ಮ ನನ್ನನ್ನು ಕಳಿಸ್ತಿದ್ದೆ, ಹೋಗಿ ನೋಡ್ಕೊಬಾ ಅಂತ. ಹಂಗೆ ನಮ್ಮಮ್ಮಗೆ ಒಂದು ಸೀರೆ ಇಷ್ಟ ಆಗಿದೆಯಂತೆ, ನೆನ್ನೆ ತಗೊಳ್ದಲ್ಲೇ ಬಂದಿದ್ರು. ಸೊ ಇವಾಗ ತರಬೇಕು ಅದನ್ನ. ಮತ್ತು ಏನು ಮಾಡಿಬಿಟ್ಟಿದ್ದೀನಿ, ಸೊ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಬಸ್ಸಲ್ಲಿ ಬಂದೆ. ಏನಕ್ಕೆ ಸ್ಪೆಕ್ಸು ಅಂತ ಅಂದ್ಕೊಂಡು ಸ್ಪೆಕ್ಸ್ ಗೊತ್ತಿಲ್ಲದೆಲ್ಲ ಮರ್ತು ಬಂದುಬಿಟ್ಟಿದ್ದೀನಿ. ಇಲ್ಲಿ ಬಂದು ಗಾಡಿ ಓಡ್ಸೋಕ್ಕೆ ಸ್ಪೆಕ್ಸೇ ಇಲ್ಲ. ಹಂಗೆ ಹೋಗೋಕೆ ನಂಗೆ ತುಂಬ ಭಯ ಆಗ್ತೈತೆ. ಇಲ್ಲಿ ನಮ್ಮ ರಾಣಿ ರಾಣಿ ಅಯ್ಯೋ ಬರ್ತಿದ್ದಾಳೆ, ಎಕ್ಸ್ಪೆಕ್ಟ್ ಇದೆ. ಒಂದು ಕಡೆ ಬಾರೆ, ಇಲ್ಲಿ ಬರ, ಇಲ್ಲಿ. ಆಯ್ ಸೊ ಅದಕ್ಕೆ ಗಾಡೀಲಿ ಹೋಗೋಣ ಅಂತ ಅಂದರೆ ನಮ್ಮಮ್ಮ ಬೇಡ ಬಸ್ಸಲ್ಲೇ ಹೋಗು, ಬರ್ಬೇಕಾದ್ರೆ ನನ್ನ ತಮ್ಮನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಬಸ್ಸು ಆಟೋ ಯಾವ್ದು ಸಿಗುತ್ತೆ ಹತ್ಕೊಂಡು ಹೋಗೋಣ. ಮತ್ತು ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಬಿಡಲ್ವೋ, ಆಗುತ್ತೋ ನನ್ನ ಕೈಲಿ ಮಾಡೋಕ್ಕೆ ಕಂಪ್ಲೀಟಾಗಿ ನೋಡೋಣ. ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ಈ ವಿಡಿಯೋ ಪೋಸ್ಟ್ ಆಗುತ್ತೆ, ಇಲ್ಲಾಂದರೆ ಈ ವಿಡಿಯೋನೂ ಕ್ಯಾನ್ಸಲ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು ನನ್ನ ಮಗಂದು ಹೊಸ ನಾಯಿ, ಸ್ಲಿಪ್ಪರೆಲ್ಲ ಕಚ್ಚಾಕೋತೆ, ಅದಕ್ಕೆ ನಮ್ಮ ಮಗ ಕೂಡಕ್ಕೆ ಹೋಗ್ತೈತೆ. ನಮ್ಮ ರಾಣಿ ಸುಮ್ಮನೆ ನನಗೆ ಬಯಸ್ತಾಳೆ, ತಟ್ಟೆ ಎಲ್ಲ ನೆಕ್ಕೋಕೆ ಹೋಗಿ. ಇವಾಗ ಆಟೋ ಸಿಗುತ್ತಾ ಬಸ್ ಸಿಗುತ್ತಾ ನೋಡ್ಕೊಂಡು ಹೋಗೋಣ ಮನೆ. ಸೊ ಎಷ್ಟೋ ದಿನ ಆದಮೇಲೆ ನಾನು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಈ ಇಯರು ಅಟ್ಲೀಸ್ಟ್ ಒಂದು 5K ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಫಸ್ಟು 1K ಆದರೆ ಸಾಕು, ನೋಡೋಣ. ಸೊ ಇದು ಒಂದು ನಮ್ಮ ಮನೆ ರೋಡು. ಇಲ್ಲ ಲಾಸ್ಟಲ್ಲಿ ಹೋದರೆ ಅದೇ ಬಸ್ಸು ಆಟೋ ಯಾವ್ದು ಸಿಗುತ್ತೆ ಅದು ನೋಡೋಣ. ಎಲ್ಲರೂ ಏನು ಬೆಂಗಳೂರಿಗೆ ಹೋಗಿದ್ಯಾ, ಒಂದು ರೋಡ್ ದಪ್ಪ ಬಂದಿದೆಯಾ ಅಂತ ಹೇಳ್ತವ್ರೆ. ನೈಟ್ ಶಿಫ್ಟ್ ಮಾಡಿ ಮಾಡಿ ನನ್ನ ಕಣ್ಣು ಸ್ಪಿಂಟೈಸ್ ಎದ್ದು ಕಾಣಿಸ್ತಿದೆ, ಫುಲ್ ಚೈನೀಸ್ ಕಣ್ಣಾಗಿದೆ. ಸೊ ಒಂದು 5 ಮಿನಿಟ್ಸ್ಗೆ ಆಟೋ ಸಿಕ್ತು. ಇವಾಗ ಆಟೋ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಮನೆಗೆ ಹೋಗೋತ್ತಿಗೆ ಒಂದು 20 ಮಿನಿಟ್ಸ್ ಸಾಕು. 20 ಮಿನಿಟ್ಸ್ ಇಲ್ಲ, ಒಂದು 15 ಮಿನಿಟ್ಸಲ್ಲಿ ಹೋಗ್ಬೋದು. ಸೊ ಇದು ನಮ್ಮ ಊರ ಕೆರೆ, ಗವನಹಳ್ಳಿ ಕೆರೆ ಅಂತ ತುಂಬ ದೊಡ್ಡದು. ಬೂನಹಳ್ಳಿ ಮತ್ತು ಗವನಹಳ್ಳಿ ಎರಡು ಕಡೆನೂ ಒಂದೇ ಕೆರೆ ಇದೆ, ಅಷ್ಟು ದೊಡ್ಡದು. ಸೊ ಸನ್ಸೆಟ್ನಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನಾನು ಆಟೋ ಅಲ್ಲೇ ಹಿಡ್ಕೊಂಡು ಅಲ್ಲಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ನಮ್ಮ ಅತ್ತೆ ಮನೆಗೆ ನಡ್ಕೊಂಬರ್ತಾ ಇದ್ದೀನಿ. ಸೊ ಆಟೋ ಹಿಡ್ಕೊಂಡು ಅಲ್ಲಿಂದ ಇಲ್ಲಿಗೆ ನಮ್ಮ ಅಕ್ಕನ ಮನೆಗೆ ಒಂದು 10 ಮಿನಿಟ್ಸ್ ಆಗುತ್ತೆ. ಸೊ ನಾನು ಇನ್ನೇನು 1 ಮಿನಿಟ್ 1 ಸೆಕೆಂಡ್ ಅಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಇರ್ತೀನಿ. ಸೊ ಇದೆ ನಮ್ಮ ಅಕ್ಕನ ಮನೆ. ಅವಳದು ಜಸ್ಟ್ 3 ಮಂತ್ಸ್ ಆಯಿತು ಅಷ್ಟೇ ಇಲ್ಲಿ ಮೂವ್ ಆಗಿ 3rd ಫ್ಲೋರಲ್ಲಿ ಬಾಡಿಗೆಗಿರೋದು ಅವರು. ಸೊ ಮನೇಲಿ ಯಾರು ಇದ್ದಾರೆ ನೋಡೋಣ. ನಮ್ಮ ಶಮಿ ಮತ್ತು ರುಚಿ ಇದ್ರೆ ಚೆನ್ನಾಗಿರುತ್ತೆ, ಅಥವಾ ಸ್ಕೂಲಿಂದ ಬಂದಿದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಇವಾಗ ನಾನು ನಮ್ಮ ಅಕ್ಕನ ಮನೆ ಹತ್ರ ಬರ್ತಿದ್ದೀನಿ. ಆ ಸರ್ಕಲಿಂದ ಇಲ್ಲಿಗೆ ಒಂದು 10 ನಿಮಿಷ ನಡ್ಕೊಬರ್ಬೇಕು. ಸೊ ತಡೀರಿ ನೋಡ್ಬಿಟ್ಟು ಮಾಡ್ತೀನಿ. ಸೊ ಇದೇ ಮನೆ ನಾನು ಹೇಳಿದ್ದು. ಇಲ್ಲೇ ಕೆಳಗಡೆನೆ ಅವರು ಅಂಗಡಿ ಮತ್ತು ಅದು ನೀರು ಇಟ್ಕೊಂಡಿದ್ದಾರೆ. ಸೊ ಇವಾಗ ನಾವು ಸೀರೆ ಅಂಗಡಿ ಬಂದಿದ್ದೀವಿ, ನೋಡೋಣ ಸೀರೆ ಹೆಂಗಿರುತ್ತೆ. ಔಟ್ಫಿಟ್ ಆಫ್ ದ ಡೇ. ಇಲ್ಲೇ ಒಂದು ಲಾಂಗ್ ಮಿರರ್ ಇಟ್ಟಿದ್ದಾರೆ, ಯಾಕಂದರೆ ಈ ಕಡೆ ಸೈಡು ಸೀರೆ ತೊಗೊಂಡು ನೋಡಿ ಇಲ್ಲಿ ಫುಲ್ ಸೀರೆ ಸ್ವಲ್ಪ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದಾರೆ. ಒಳಗಡೆ ಫುಲ್ ಸ್ಟಾಕ್ಸ್ ಇರುತ್ತೆ. ಮತ್ತು ಈ ಕಡೆ ಆಚೆ ಬಂದರೆ ಇಲ್ಲೆಲ್ಲ ಸ್ಟಾರ್ಟಿಂಗ್ ರೇಂಜಿನ ಸೀರೆ. ಮತ್ತು ಇದನ್ನೇ ಅವರು ನೇಯೋದು ಅಂತ ಹೇಳಿದ್ವಲ್ಲ, ಒಂದು ಮಿಷಿನ್ ಇಟ್ಕೊಂಡಿದ್ದಾರೆ. ಇಲ್ಲಿ ಅವ್ರ ಹಸ್ಬೆಂಡ್ ಮಾತ್ರ ಮಾಡೋದಂತೆ, ಅವ್ರದ್ದು ಫ್ಯಾಕ್ಟ್ರಿ ಬೇರೆ ಕಡೆ ಇದೆ. ಸೊ ಇಲ್ಲಿ ನಾರ್ಮಲ್ ಸೀರೆಸು, ಸ್ಟಾರ್ಟಿಂಗ್ ರೇಂಜ್ ಸೀರೆ ಎಲ್ಲ
ಇದು ನಮ್ಮ ಅಕ್ಕ ತೋರಿಸ್ತಾ ಇದ್ಲು ಈ ಥರದ್ದು ಮತ್ತು ಇನ್ನೊಂದು ಥರದ್ದು ತೊಗೊಂಡೋಗಿದ್ರಂತೆ, ಅದು ಚೆನ್ನಾಗಿದೆ ಅಂತ. ನಮ್ಮಮ್ಮ ನೋಡಿಟ್ಟಿದ್ದು ಸೀರೆ ಯಾವುದು ಅಂತ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಈ 4ರಲ್ಲಿ ಯಾವುದೋ ಒಂದು. ಸೊ ಅವಳಿಗೂ ಮರ್ತೋಗ್ಬಿಟ್ಟಿದ್ಲು, ಅದಕ್ಕೆ ನೋಡ್ತಾ ಇದ್ವಿ ಯಾವ ಸೀರೆ. ಇದು ದಪ್ಪ ದಪ್ಪು ಬಾರ್ಡ್ರು, ಇದು ಸಣ್ಣ ಸಣ್ಣ ಲೈನ್ ಕಣಕ್ಕ. ಈಗ ಇನ್ನೊಬ್ರು ಬರ್ತಾವ್ರೆ, ಅವರು ಮದ್ವೆಗೆ ಸೀರೆ ತೆಗೀರಿಯಾ, ನಾವು ಹೇಳಿದ್ದಕ್ಕೆ ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಾವ್ರೆ. ಸೊ ಇವಾಗ ನಾವು ತೆಗ್ಸಿರೋದು ನಾವು ನೋಡಬೇಕಾಗಿರೋಂಥ ಸೀರೆಗಳು. ನೀವು ಇಲ್ಲಿ ಬಂದರೆ ಎಲ್ಲ ಥರ ವೆರೈಟಿ ಸೀರೆ ಸಿಗುತ್ತೆ. ಎಲ್ಲ ರೇಷ್ಮೆ ಸೀರೆಗಳು ಮತ್ತು ಬ್ರೈಟಿಗೆ ಹಾಕೋವಂಥ ಬ್ರೈಟ್ ಟು ಬಿ ಸೀರೆಗಳು ಮತ್ತು ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತೆ. ಮೈಸೂರು ಸಿಲ್ಕ್ ಸಿಗೋಲ್ಲ ಇಲ್ಲೆಲ್ಲ. ಇವರು ಅಂತ ಸೀರೆಗಳನ್ನೇ ಅವರು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿರೋದು ಮತ್ತು ಅದು ಮಾತ್ರ ಅವ್ರು ಸೇಲ್ ಮಾಡೋದು. ಸೊ ಇಲ್ಲಿ ಬೇರೆ ಆಂಟಿನೂ ನೋಡ್ತಿದ್ರು ಹಂಗೆ, ಅದಕ್ಕೆ ಅವ್ರು ಅದನ್ನೂ ವಿಡಿಯೋ ಮಾಡಿಕೊಂಡೆ. ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಈ ಅಂಗಡಿ ಡೀಟೇಲ್ಸ್ನ ನಾನು ಕಮೆಂಟಲ್ಲಿ ಹೇಳ್ತೀನಿ, ನೀವು ಬಂದು ನೋಡ್ಬೋದು. ಸೀರೆಸ್ ಚೆನ್ನಾಗಿದೆ, ಜೊತೆಲಿ ಬೇರೆ ಕಡೆ ಕಂಪೇರ್ ಮಾಡಿದರೆ ಅಫೋರ್ಡಬಲ್ ರೇಟ್ ಕೂಡ ಇದೆ. ಪ್ಯೂರ್ ಮೈಸೂರು ಸಿಲ್ಕ್ ಮತ್ತು ರೇಷ್ಮೆ ಸೀರೆಗಳನ್ನೇ ಇವ್ರು ಮಾಡೋದು. ಮತ್ತು ಅದ್ರ ಫಿನಿಶಿಂಗು ಅದ್ರ ಡೀಟೇಲ್ ಕೂಡ ಸೂಪರ್ ಆಗಿದೆ. 13,000 ತಾನೇ? ನಾನು ಶಾಕ್ ಆಗೋದೆ. 13,000 ಅದಕ್ಕೆ ಆಗ್ಲಿಂದ ಕಮ್ಮಿ ಇರೋದ ಕೇಳು ಅಂತ ಹೇಳ್ತಿರೋದು. ಈ ಸೀರೆ ಬಂದ್ಬಿಟ್ಟು 13,000 ರೇಷ್ಮೆ ಸೀರೆ. ಏನು ಸಖತ್ತಾಗಿತ್ತು ಅಂದರೆ ರಿಯಲ್ ಆಗಿ ನೋಡೋಕ್ಕೆ ಅಪ್ಪ ದೇವ್ರೆ, ಅಷ್ಟು ಚೆನ್ನಾಗಿರೋ ಡೀಟೇಲ್ ಮತ್ತು ಅಷ್ಟು ಪ್ಯೂರ್ ಕ್ವಾಲಿಟಿನೂ ಸಖತ್ತಾಗಿತ್ತು. ಸೊ ಇನ್ನೂ ಬೇರೆ ಬೇರೆ ಸೀರೆಸ್ ನೋಡ್ತಾ ಇದ್ದಾರೆ ಮತ್ತು ಬೇರೆಯವ್ರು ಬರೋದಿದ್ದಾರೆ, ಅವ್ರಿಗೂ ತೋರಿಸ್ಬೇಕು. ಸೊ ಇವರೇ ಅವರು ನೋಡಿ. ಇವಾಗ ನಾನು ಬ್ರೈಟ್ ಟು ಬಿ ಸೀರೆಗಳು ಸಿಗುತ್ತೆ ಅಂದಲ್ಲ, ಇದೆ ಬ್ರೈಟ್ ಟು ಬಿ ಸೀರೆಸ್ಗಳು. ಇದು ಇನ್ನೂ ತುಂಬ ಚೆನ್ನಾಗಿರೋದು ಇದೆ, ನೀವು ಹೋಗಿ ತೆಗಿಸ್ಬೋದು. ಇವರು ಮತ್ತು ಜೊತೆಲಿ ಸಿಂಪಲ್ ಸ್ಯಾರೀಸ್ನ ಕೊಡೋರಿಗೂ ಕೂಡ ನೋಡ್ತಾಯಿದ್ರು. ನೋಡಿ ಇಲ್ಲಿ ಪ್ಯೂರ್ ಅಥವಾ ಏನು ಅಂತ ಇವರು ಚೆಕ್ ಮಾಡಿ ಕೂಡ ತೋರಿಸ್ತಾರೆ. ಇವ್ರ ಅಂಗಡಿಯಲ್ಲಿ ಮಾಡೋದು ಎಲ್ಲ ಪ್ಯೂರೇನೆ ಮತ್ತು ಎಲ್ಲ ಅಫೋರ್ಡಬಲೇ. ನಿಮಗೆ ವರ್ತ್ ಕಾಸ್ಟ್ ಕೂಡ ಇರುತ್ತೆ, ಯಾಕಂದರೆ ಪ್ಯೂರ್ ನೀವು ಒರಿಜಿನಲ್ ತೊಗೊಳೋದ್ರಿಂದ ಈ ರೇಟ್ಗೂ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇವಾಗ ನಮ್ಮ ಶಾಪಿಂಗ್ ಎಲ್ಲ ಆಯಿತು. ನಾನೊಂದು ಸೀರೆ ತೊಗೊಂಡೆ, ಆ ಆಂಟಿ 2 ಸೀರೆ ತೊಗೊಂಡ್ರು. ಸೊ ಯಾರೆಲ್ಲ ಹಾಸನಲ್ಲಿದ್ದೀರಾ ಅವರು ಅಥವಾ ಹಾಸನಿಗೆ ಯಾರಾದ್ರು ಬಂದರೆ ಈ ಶಾಪ್ನ ಒಂದು ಸರಿ ವಿಸಿಟ್ ಮಾಡಿ, ಯಾಕಂದರೆ ಇದು ಅಫೋರ್ಡಬಲ್ ಕೂಡ ಇದೆ ಮತ್ತು ಪ್ಯೂರ್ ಕೂಡ ಇದೆ. ನೀವು ಬಂದರೆ ಕಲೆಕ್ಷನ್ಸ್ ಕೂಡ ಅವರೇ ತೋರಿಸ್ತಾರೆ. ನಾವು ತುಂಬ ಕಲೆಕ್ಷನ್ ತೆಗಿಸ್ಲಿಲ್ಲ ನಾನು. ಇದೇ ಅಂಗಡಿ ಬಿಲ್ಡಿಂಗ್ ನೋಡ್ಬೋದು. ಸೊ ಇವಾಗ ನಮ್ಮ ಅಪ್ಪ ಬಂದಿರೋ, ನಮ್ಮ ಅಪ್ಪನ ಜೊತೆ ನಾನು ಮನೆಗೆ ಹೊರಟೆ, ಯಾಕಂದರೆ ಲೇಟ್ ಆಗುತ್ತೆ. ನಾನು ಬಿಗ್ ಬಾಸ್ ನೋಡಬೇಕಂತ ನಮ್ಮ ಅಕ್ಕ ಮನೆಗೆ ಹೋಗಲಿಲ್ಲ, ಡೈರೆಕ್ಟ್ ನಮ್ಮ ಅಪ್ಪ ಸಿಟಿಲಿದ್ರು ಅಂತ ಬರೋಕ್ಕೆ ಹೇಳ್ಕೊಂಡು ಮನೆಗೆ ಹೋಗ್ತೀವಿ. ನಮ್ಮ ಅಮ್ಮ ಇಷ್ಟಪಟ್ಟಿದ್ದ ಸೀರೆನ ಇವಾಗ ನಾನು ಹೋಗಿ ತೊಗೊಬಂದಿದ್ದೀನಲ್ವ, ಅದನ್ನೇ ಚೆಕ್ ಮಾಡಿ ಅಂತ ನಮ್ಮ ಅಮ್ಮಂಗೆ ಹೇಳಿದ್ರೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ನನಗೆ ಬೈತಿತ್ತು. ನೆನ್ನೆ ನಿಮ್ಮ ಅಕ್ಕ ನೋಡಿದ್ದಾರೆ ಆದರೂ ಗೊತ್ತಾಗ್ತಿಲ್ವ ನಿನಗೆ, ಏನೋ ಬೇಡ ಬನ್ನಿ ಅಂತಿತ್ತು. ಇವಾಗ ಸೀರೆ ತೊಗೊಬಂದಿದ್ದೀನಿ, ಅದೇನೋ ಇಲ್ವಾ ಅಂತ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೋಗೋಣ. ಮತ್ತು ಆ ಸೀರೆ ಯಾವುದು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಇದೇ ಸೀರೆ ನಾನು ತೊಗೊಬಂದಿದ್ದು. ನಮ್ಮಮ್ಮ ನೆನ್ನೆ ತುಂಬ ಇಷ್ಟಪಟ್ಟಿದ್ದಾನಂತೆ ಈ ಸೀರೆನ, ಅವ್ರ ಮುಖಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ತೊಗೊಬಂದ್ವಿ. ಮತ್ತು ಬ್ಲೌಸ್ ಕೂಡ ಸಖತ್ತಾಗಿ ಬಂದಿದೆ, ಚೆನ್ನಾಗಿ ಎಂಬ್ರಾಯ್ಡ್ರಿಂಗ್ ಮಾಡಿಸ್ಬೋದು. ಇಲ್ಲಿ ತೋರಿಸ್ತಾನೆ ಹೆಂಗೆ ಬಂದದ ಅಂತ. ಇದೆ ನೋಡಿ ಬ್ಲೌಸ್ ಫುಲ್ ಈ ಥರ ಬಂದಿದೆ, ಪ್ಲೈನ್ ಬಂದಿದೆ, ಅದು ಸರಿ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿಗಂಟ